ಅನ್ನುವಂಥ ಕಥೆಯಂತೆ ಮುಂದಕ್ಕೆ ಹೋಗ್ತಾನೆ ಇದೆ. ಕಳೆದ 15 ದಿನಗಳಿಂದ ಈ ಕ್ಯಾಬಿನೆಟ್ ಪ್ರಹಸನ ನಡೀತಾ ಇದೆ. ಆದರೆ ಅದಕ್ಕೆ ಅಂತಿಮ ಮುದ್ರೆ ಮಾತ್ರ ಬೀಳುವಂಥ ಸಮಯ ಬಂದಿಲ್ಲ. ಇದು ಸಹಜವಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದರೆ ಈ ನಡುವೆ ಅಧಿವೇಶನ ಕೂಡ ಮುಂದೂಡಿಕೆ ಆಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಮಾತುಗಳು ಕೇಳಿ ಬರ್ತಾ ಇದೆ. ಡಿಕೆಶಿ ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ? ಹೈಕಮಾಂಡ್ ಬುಲಾವ್ ಬಗ್ಗೆ ಇನ್ನೂ ಸಿಗದ ಸ್ಪಷ್ಟನೆ. ಆಗಸ್ಟ್ 3ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳು ತುಂಬಲಿದೆ. ಒಂದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಎಂದಿದ್ದ ಕಾಂಗ್ರೆಸ್ ಹೈಕಮಾಂಡ್ ಕಾಲ ತಳ್ಳುತ್ತಲೇ ಇದೆ. ಇದಕ್ಕೆ ನಾನಾ ಕಾರಣಗಳಿವೆ. ಮೊದಲು ವಿಧಾನ ಪರಿಷತ್ ಚುನಾವಣೆ ಬಂತು. ಬಳಿಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ತೆರಳಿದರು. ಇದಾದ ಬಳಿಕ ಸಂಸತ್ ಅಧಿವೇಶನ ಆರಂಭವಾಯಿತು. ಇದರ ನಡುವೆ ನೀಟ್ ವಿಚಾರವಾಗಿ ದೆಹಲಿಯಲ್ಲಿ ನಿರಂತರವಾಗಿ ವಿಪಕ್ಷಗಳು ಪ್ರತಿಭಟನೆ ಮಾಡುತ್ತಲೇ ಇವೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನ ಸೆಳೀತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಂದಿನ ತಿಂಗಳವರೆಗೆ ಬಿಡುವಿಲ್ಲದೆ ವೇಳಾಪಟ್ಟಿ ಇದೆ. ಆದ್ದರಿಂದ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸುತ್ತಿವೆ. ಅವರು ಹೈಕಮಾಂಡ್ ಚರ್ಚೆ ಮಾಡ್ಬೇಕಷ್ಟೇ. ನಮ್ಮ ವ್ಯಾಪ್ತಿಯಲ್ಲಿ ನಮಗೇನು ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ. ಕೊಡ್ಬೇಕಂತ ಹೇಳಿದ್ವಿ. ಅವ್ರು ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಕೊಟ್ಟರೆ ಅವ್ರ ಸಮುದಾಯಕ್ಕೆ ಮತ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಭಾಗದಲ್ಲಿ ಅನುಕೂಲ ಆಗ್ತಾರೆ. ಆಗೋಲ್ಲ ಅಂತೇನಿಲ್ಲ, ಮಾಡಬೇಕಷ್ಟೆ. ಮತ್ತೆ ಮುಂದಕ್ಕೆ ಹೋಗಲಿದೆಯಾ ಅಧಿವೇಶನ? ಇನ್ನು ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿರುವಂತಹ ಕಾರಣಕ್ಕೆ ವಿಧಾನಮಂಡಲ ಮುಂಗಾರು ಅಧಿವೇಶನ ಕೂಡ ಮುಂದಕ್ಕೆ ಹೋಗಲಿದೆ. ಸರ್ಕಾರದ ಮಾಹಿತಿಗಳ ಪ್ರಕಾರ ಈಗ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿರುವ ಕಾರಣ ಆಗಸ್ಟ್ 3ನೇ ವಾರದಲ್ಲಿ ಅಧಿವೇಶನ ನಡೆಸುವ ಲೆಕ್ಕಾಚಾರದಲ್ಲಿ ಸರ್ಕಾರವಿದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇರುವ ಕಾರಣಕ್ಕೆ ಸಂಪುಟ ವಿಸ್ತರಣೆ ಬಳಿಕವೇ ಅಧಿವೇಶನ ನಡೆಸುವ ಇರಾದೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಇಲ್ಲ, ಅದೇನು ಈಗ ಮತ್ತೆ ಮುಂದಿನ ವಾರ ಕರೆದಿದ್ದಾರಲ್ಲ ನೋಡಿ. ಈಗ ಮೊನ್ನೆ ಹೋಗಿದ್ರು, ತಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ ದೇಶದ ಮೇಲೆ ಇಷ್ಟು ಒಂದು ದೊಡ್ಡ ಘಟನೆ ನಡೆದಾಗ, ವಿದ್ಯಾರ್ಥಿಗಳ ಭವಿಷ್ಯ ಬಂದಾಗ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗ್ತದೆ. ಸೊ ಭಾಳ ಸಹಾನುಭೂತಿಯಿಂದ ಸಹಕಾರ ಮಾಡಬೇಕು ಅಂತ ಕೇಳಿದ್ದಾರೆ. ಮುಂದಿನ ವಾರ ಮೋಸ್ಟ್ಲಿ ಸೋಮವಾರನೋ ಮಂಗಳವಾರನೋ ಕರೆದಿ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಅದೇನೋ ಇನ್ನು CM ಅವ್ರಿಗೆ ಬಿಟ್ಟಿದೆ ವಿಚಾರ. ಮೋಸ್ಟ್ಲಿ ಆಗಸ್ಟ್ 1ನೇ ವಾರ 2ನೇ ವಾರ ನಡೀಬೋದು. ಸದ್ಯ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರಾಜ್ಯ ನಾಯಕರು ಹೇಳ್ತಿದ್ದಾರೆ. ಅತ್ತ ಹೈಕಮಾಂಡ್ ಸಂಸತ್ತಿನ ಅಧಿವೇಶನದಲ್ಲಿ ಬ್ಯುಸಿಯಾಗಿದೆ. ಹೀಗಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಪರಿಸ್ಥಿತಿ ಬಂದಿದೆ.